ಆಗಬೇಕಾಗಿತ್ತು ಆ ಪ್ಲಾಟ್ಫಾರ್ಮ್ ಈಗ ಹುಕ್ಕೇರಿ ಒದಗಿಸ್ಕೊಟ್ಟದ. ಇದನ್ನು ಮೇಲೆ ಹೇಳ್ತಾ ಬಂದಿದ್ದು ನಾವು ಇಲ್ಲಿವರೆಗೆ. ಹುಕ್ಕೇರಿಯಲ್ಲಿ ಯಾರು ಗೆಲ್ತಾರೋ ಅವರು DCC ಇವತ್ತಿನ ಬ್ಯಾಂಕಿನ ಚುನಾವಣೆಯಲ್ಲಿ ಪ್ರಭಾವಿ ಆಗ್ತಾರೋ ಅಂತೇಳಿ. ಇಲ್ಲಿವರೆಗೆ ಎಲ್ಲರೂ ಆಸ್ಪಾಸದಂಥ MLAಗಳು 15 ಕ್ಷೇತ್ರಗಳಿದ್ದಾವೆ, 15 ತಾಲೂಕುಗಳ 15 ಕ್ಷೇತ್ರ, ಒಂದಿನ್ನೊಂದು 16 ಅಲ್ಲೇ ಕ್ಷೇತ್ರಗಳಿದ್ದಾವೆ. ಎಲ್ಲ ಕಡೆಯೂ ಎಲ್ಲ MLAಗಳಾಗಿರ್ಬೋದು, MLCಗಳಾಗಿರ್ಬೋದು, ಅಲ್ಲಿ ಸ್ಥಾನಿಕರಾಗಿರ್ಬೋದು, ಹಿಂದಿನ ನಿರ್ದೇಶಕರಾಗಿರ್ಬೋದು, ಎಲ್ಲರೂ ಜಾಗೃತರಾಗಿದ್ದಾರೆ. ಇಲ್ಲ ನಮ್ಮದು ಮಾತು ನಡಿಬೇಕು ಅಂತ ಹೇಳಿದ್ರೆ ಇದರರ್ಥ ಪ್ರಜಾತಾಂತ್ರಿಕ ನೆಲೆಗಟ್ಟಿನಲ್ಲೇ ಇನ್ನಷ್ಟು ಗಟ್ಟಿ ಆಗ್ತಾ ಇದ್ದಾರೆ. ಅದು ಇನ್ನು ಮುಂದಿನ ದಿನದಲ್ಲಿ ಬೇರೆ ಆಗ್ಬೋದು ಅಂತ. ಇವತ್ತು ಪಾಲ್ಚಿ ಜಾರಕಿಹೊಳಿ ಅವರು ಸಾಕಷ್ಟು ಸಲ ಮಾತಾಡಿದ್ದಾರೆ. ಇಲ್ಲ ನಾವು 12 ಹೊಡಿತೀವಿ, ಕಡೆಗೆ 9 ಹೊಡಿತೀವಿ ಅನ್ನುವಂಥ ಏನೋ ಮಾತುಗಳು ಮಾತಾಡಿದ್ದಾರೆ. ಅದು ಇನ್ನು ಮುಂದಿನ ದಿನದಲ್ಲಿ ಅಷ್ಟು ಸುಲಭನ ಅನ್ನುವಂಥದ್ದು. ರಮೇಶ್ ಅವರು ಮಾತಾಡ್ತಾ ಇದ್ದಾರೆ, ಅವ್ರನ್ನ ನಾವು ಮನೆ ಕಟ್ತೀವಿ ಮತ್ತೇನೋ ಏನೇನು ಮಾತಾಡ್ತಾ ಇದ್ದಾರೆ. ಇರ್ಬೋದು, ಇಲ್ಲ ಅಂತಲ್ಲ. ರಾಜಕೀಯದಲ್ಲಿ ಎಲ್ಲ ಮಾತು ಏರಾಪೇರಿ ಇರೋ ಮಾತುಗಳಿರೋ ಆರೋಪ ಪ್ರತ್ಯಾರೋಪ ಇರುವಂಥವು ಅವೇನು ದೊಡ್ಡ ವಿಷಯ ಅಲ್ಲ. ಆದರೆ ಈ ಮುಂದಿನ DCC ಬ್ಯಾಂಕಿನ ಇವತ್ತು ಸಹಕಾರತ್ವದಲ್ಲಿದ್ದಂಥ ಈ ಒಂದು DCC ಬ್ಯಾಂಕ್ ನಿಜವಾಗಿಯೂ ರೈತರ ಕೈಯಲ್ಲಿ ಉಳಿಬೇಕು ಅನ್ನೋದು ನಮ್ಮದು ಮೊದಲಿಂದಲೂ ಪ್ರತಿಪಾದನೆ ಮಾಡ್ಕೊಳ್ತಾ ಬಂದಂಥ ಒಂದು ವಿಚಾರ. ಆ ದಿಶೆಯಲ್ಲಿ ರಮೇಶ್ ಕತ್ತಿಯವರಾಗಿರ್ಬೋದು, EB ಪಾಟೀಲರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಆ ದಿಶೆಯಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಭಾಳ ಅವಶ್ಯ ಅದಂತ. ಮತ್ತು ಇನ್ನೊಂದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಏನಪ್ಪ ಅಂತಂದ್ರೆ, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇಲ್ಲಿ ಬೇಕಾಗಿಲ್ಲ, ಕಾಂಪ್ರಮೈಸ್ ಪೊಲಿಟಿಕ್ಸ್ ಇಲ್ಲಿ ಬೇಕಾಗಿಲ್ಲ, ನಮ್ಮದು ಸುಮ್ಮ ನಿಮ್ಮದು ಸುಮ್ಮ ಅನ್ನೋಂಥದ್ದು ಬೇಕಾಗಿಲ್ಲ ಅನ್ನೋಂಥ ಮಾತನ್ನು ಯಾಕೆ ಚುನಾವಣೆ ಆಗ್ಬೇಕಂದ್ರೆ ಇದಕ್ಕಾಗಿ ಇವತ್ತು ಹೇಳಿದೆ ಅಂತಂದ್ರೆ, ಜನ ತಮ್ಮ ನಾಯಕನ ತಾವು ಆಯ್ಕೆ ಮಾಡ್ಕೋಬೇಕು, ಅವ್ರು ತಪ್ಪು ಒಪ್ಪು ಮಾಡಿದರೆ ಮತ್ತು ಅವ್ರು ಶಿಕ್ಷಿಸಬೇಕು ಅನ್ನುವಂಥದ್ದನ್ನು ಇವತ್ತು ಅದು ಕ್ಲಿಯರ್ ಆಗ್ತಾಯಿದೆ. ಒಂದು ರೀತಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ನಿಧಾನಕ್ಕೆ ಪ್ರಜಾಪ್ರಭುತ್ವ ಗಟ್ಟಿಗೊಳ್ಳಿಗೆ